ಈಗ ಇದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಬಿ ಜೆ ಪಿಗರು. 2023 ಪೂರ್ವದಲ್ಲಿ ಯಾವ ಸರ್ಕಾರ ಇತ್ತು, ಆಗ ಇವರು ಎಷ್ಟು ಭರ್ತಿ ಮಾಡಿಕೊಂಡ್ರು. ಭರ್ತಿ ಮಾಡ್ಕೊಳ್ಳೋ ಹೊಂಟಾಗ ಭ್ರಷ್ಟಾಚಾರದ ಆರೋಪಗಳು PSI ಆಗಿರ್ಬೋದು, ಮತ್ತೇನಾಗಿರ್ಬೋದು, ಯಾವ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಲ್ಲೇ, ಯಾವ ರೀತಿ ಆರೋಪಗಳು ಬಂದು, ಅದು ಯಾಕೆ ನಡೆದು, ಪ್ರಾಮಾಣಿಕವಾಗಿ ಯಾಕೆ ಅವತ್ತು ಈ ಪರೀಕ್ಷೆಗಳು ನಡೆಸ್ಕೊಡ್ಲಿಲ್ಲ, ಅದು ಅವ್ರ ಜವಾಬ್ದಾರಿ. ಯಾಕಂತಂದ್ರೆ ಈ ವ್ಯವಸ್ಥೆಯಲ್ಲಿ ದುಡ್ಡಿದ್ದಂಥ ಮಕ್ಕಳು ಸಿರ್ಕೊಂಡು ಹೋಗಿಬಿಡ್ತಾರೆ, ಮತ್ತು ಬಡವರಾಗಿ ಉಳ್ಕೊಳ್ಳೋಂಥದ್ದು ವ್ಯವಸ್ಥೆ ಆಗಿಬಿಡ್ತದೆ. ಅದಕ್ಕಾಗಿ ಒಂದು ಪ್ರಾಮಾಣಿಕವಾಗಿ ಒಂದು ಪರೀಕ್ಷೆ ತೊಗೊಳ್ಳಿಕ್ಕೆ ಆಗಲಿಲ್ಲವಲ್ಲ, ಮತ್ತು ಪೋಸ್ಟ್ನ ತುಂಬಿಕೊಳ್ಳಿಲ್ಲ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ಸಲ್ಲಿ ಕೇಳ್ತಾ ಇದ್ದಾರೆ, ನೀವು ಏನು ಕೇಳ್ರಿ, ಅದ್ರ ಮೊದಲು ತುಂಬಿಕೊಡ್ರಿ. ಈಗ 45,000 ತುಂಬಿಕೊಂಡಿವಿ ಮಾಡಿದ್ವಿ ಅಂತ ಏನೋ ಸಮಾಧಾನ ಹೇಳುವಂಥ ಕೆಲಸವನ್ನು ನಮ್ಮ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೊಡ್ತಾ ಇದ್ದಾರೆ, DK ಅವರು ಕೊಟ್ಟಿದ್ದಾರೆ, ಅವರು ಕೊಡ್ತಾ ಇದ್ದಾರೆ. ಒಳ ಮೀಸಲಾತಿ ಕಾರಣದಿಂದ ನೇಮಕಾತಿಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಯಿತು. ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆ ನಡೆಯುತ್ತದೆ. 2.5 ವರ್ಷದಲ್ಲಿ 40,000ಕ್ಕೂ ಹೆಚ್ಚು ನೇಮಕಾತಿ ಮಾಡಲಾಗಿದೆ. ಉಳಿದ ಹುದ್ದೆಗಳನ್ನು ಪಾರದರ್ಶಕವಾಗಿ ಕಾಲಮಿತಿ ಒಳಗೆ ಭರ್ತಿ ಮಾಡಲಾಗುವುದು. ಈ ರೀತಿಯಾಗಿ ಸಿದ್ದರಾಮಯ್ಯನವರು ಹೇಳಿದರು. ನಾವು ಮಾಡ್ತೀವಪ್ಪ, ತುಂಬಿಕೊಳ್ತೀವಿ, ನಾವು ಬಿಡುವುದಿಲ್ಲ ಅನ್ನುವಂಥ ಮಾತನ್ನು. ಆದರೆ ಈಗ 40,000 ತುಂಬಿಕೊಂಡಿದ್ದೀವಿ, ಇನ್ನೂ ತುಂಬಿಕೊಳ್ತೀವಿ, ಸ್ವಲ್ಪ ನಾವು ಅವಕಾಶ ಕೊಡ್ರಿ ಅಂತ ರಿಕ್ವೆಸ್ಟು ಮಾಡ್ಕೊಂಡಿದ್ದಾರೆ. ಮತ್ತು ನಾವು ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಈ ಸಿದ್ದರಾಮಯ್ಯನವರು ಈ ಒಂದು ಜೋರ್ದಾರಂಥ ವಿರೋಧದಿಂದಾಗಿ ಹೊರಬಂದು ಮಾತಾಡಿದ್ರು. ಇದಕ್ಕೆ ಮೊದಲು ಇದನ್ನು ಹೇಳಿಕೊಂಡು ಆದಷ್ಟು ಇದಕ್ಕೆ ನೌಕರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು, ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಯಾವಾಗ ತಮ್ಮ ಇದಕ್ಕೆ ಬಂತು, ತಮ್ಮ ಒಂದು ಪರಿಧಿಗೆ ಬಂದು ನಿಂತು ಆಗ ಇದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಒಂದು ಸಮಾಧಾನ ಏನಪ್ಪ ಅಂದರೆ, ಇಂಥ ಒಂದು ಮೂಮೆಂಟ್ ಆದರೂ ಸಹಿತ ಆದಷ್ಟು ಹಾನಿ ಆಗಿಲ್ಲ ಅಂತ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಅದು ಭಾಳ ಸಮಾಧಾನಕರ ವಿಷಯ. ಆದರೆ ಎಲ್ಲಿವರೆಗೆ ಇದು